ಸರ್ ನಿಮ್ಮ ಲೈಫಲ್ಲಿ ಯಾವುದು ಒಂದು ಕಷ್ಟವಾದ ಕೇಸ್ ಹ್ಯಾಂಡ್ಲ್ ಮಾಡಿರೋದು ಅಂದರೆ? ಕಷ್ಟವಾದ ಕೇಸ್ ಅಂತ ಯಾವುದೂ ಇಲ್ಲ, ಬಟ್ ದ ಕಾಂಪ್ಲಿಕೇಶನ್ಸು ರಿಸ್ಕ್ಸ್ ಇರ್ತವೆ. ನಮ್ಮನ್ನು ಟಾರ್ಗೆಟ್ ಮಾಡೋದು ಇರ್ತದೆ, ಅಟ್ಯಾಕ್ ಮಾಡೋದು ಇರ್ತದೆ. ಸೊ ಈಗ ಒಂದು ಎರಡು ಕೇಸ್ ಅಂತ ಅಲ್ಲ, ತುಂಬ ಕೇಸ್ಗಳಿರ್ತವೆ, ತುಂಬ ಅಟ್ಯಾಕ್ಸ್ ಎಲ್ಲ ಆಗಿದ್ದಾವೆ. ಕೆಲವು ಕಡೆ ಮಾಬ್ ಅಟ್ಯಾಕ್ಸ್ ಆಗ್ತವೆ, ಮಾಬ್ ಗ್ಯಾದರ್ ಆಗ್ತವೆ. ನಾವು ಒಂದು ಕಂಪ್ಲೇಂಟ್ ಯಾವುದ್ರ ಬಗ್ಗೆ ಆದರೂ ನಾವು ನಮ್ಮ ವಾಯ್ಸ್ ರೈಸ್ ಮಾಡಿ ಸ್ಟೇಷನ್ಗೆ ಹೋಗಿ ಮಾತಾಡೋಕ್ಕೆ ಹೋದರೆ, ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಆಚೆ 100 ಪೀಪಲ್ ನಿಂತಿರ್ತಾರೆ. ಸೊ ಅಂಥ ಕೇಸ್ಗಳಿದ್ದಾವೆ. ಸೊ ದ ಥಿಂಗ್ ಇಸ್, ಫಾರ್ ಎಕ್ಸಾಂಪಲ್, ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೌ ಸ್ಲಾಟರ್ ಅಂತ ಆಗಲಿ, ಈಗ ಕೌಸ್ ಹೋಗ್ತಾ ಇರ್ತವೆ ಟ್ರಕ್ಕಲ್ಲಿ, ಆಗ ನಾವು ಅಡ್ಡ ಹಾಕ್ತೀವಿ. ಅಡ್ಡ ಹಾಕಿದ್ರೆ ಒಂದೊಂದು ಕೌ ಅವನಿಗೆ 50,000 1,00,000 ಬೆಲೆ ಬರ್ತವೆ. ಮೀಟ್ಗೋಸ್ಕರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಆವಾಗಂತ ಆತ ಹಸುಗಳನ್ನ, ದೊಡ್ಡ ಅನಿಮಲ್ಸ್ನ, ಕ್ಯಾಟಲ್ಸ್ನ ಅವರು ಲೋಡ್ ಮಾಡಿ ತೊಗೊಂಡು ಹೋಗ್ತಾ ಇರುವಾಗ ಅವನ್ನ ನಾವು ಅಡ್ಡ ಹಾಕಿದಾಗ, ನಾವಂತ ಅಲ್ಲ, ನಾನೇ ಅಲ್ಲ, ನಾನು ಮೇನ್ಲಿ ಡಾಗ್ಸು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಗೋರಕ್ಷಕ ಅವ್ರಿಗೆ ಅಡ್ಡ ಹಾಕಿದಾಗ ಕೆಲಸ ಎಲ್ಲ ಅವ್ರನ್ನ ಹೊಡಿತಾರೆ, ಕೆಲಸ ರನ್ನೋರ್ ಆಗುತ್ತೆ ಅವ್ರ ಮೇಲೇ, ಗೋರಕ್ಷಕ ಅವ್ರ ಮೇಲೆ. ಇನ್ನು ಕೆಲವು ಕಡೆ ಏನಾಗ್ತವೆ ಅಂದರೆ ಅವ್ರನ್ನ ರೆಸ್ಕ್ಯೂ ಮಾಡಿ ನಾವು ಸ್ಟೇಷನ್ ಕರ್ಕೊಬರ್ತೀವಿ ವೆಹಿಕಲ್ನ. ಆಗ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಇಶ್ಯೂ ಮಾಡ್ತಾರೆ, ಜನಾನ್ ಕಳಿಸ್ತಾರೆ. ಸೊ ಇದು ಜಸ್ಟ್ ಒನ್ ಎಕ್ಸಾಂಪಲ್ ಅಷ್ಟೇ ಕ್ಯಾಟಲ್ಗೆ. ಈಗ ನಮ್ಮದು ನೋಡಿ, ನಾನು ಹ್ಯಾಂಡಲ್ ಮಾಡೋ ಈ ಡಾಗ್ ಕೇಸಸಲ್ಲಿ ಕೆಲವು ಅಪಾರ್ಟ್ಮೆಂಟಲ್ಲಿ ಡಾಗ್ಸ್ನ ಆಚೆ ಹಾಕ್ಬಿಡ್ಬೇಕು, ಸಾಯಿಸ್ಬಿಡ್ಬೇಕು, ವಿಷ ಹಾಕ್ತೀನಿ, ಇಲ್ಲ ಎಲ್ಲಾದರೂ ಎತ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಕೆಲವು ಕಡೆ ಒಂದು ಕೇಸ್ನಲ್ಲಾದರೆ ಬಿಸ್ಕೆಟ್ಸ್ಗೆ ಅದೇನೋ ಮತ್ತು ಇದು ಕೊಟ್ಟು ಡ್ರೌಸಿ ಆಗೋಕ್ಕೆ ಕೊಟ್ಬಿಟ್ಟು ಒಂದು 10 ನಾಯಿನ ಆಚೆ ತೆಗೆದ್ಬಿಟ್ರು ಒಂದು ಅಪಾರ್ಟ್ಮೆಂಟಿಂದ. 10 ದಿನ ಆದರೂ ಅದು ಕಾಣಲಿಲ್ಲ ಅಂತ ಹೇಳಿ ನಮಗೆ ಇದು ಇನ್ಫಾರ್ಮೇಷನ್ ಬಂದು ನಾವು ಅಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ನ ಕರ್ಕೊಂಡು CC ಕ್ಯಾಮ್ರಾ ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ 2 ಗಂಟೆಯಿಂದ ನೈಟ್ 7:30ವರೆಗೂ CCTV ಚೆಕ್ ಮಾಡ್ತಾ ಬಂದ್ವಿ. ಯಾಕಂದರೆ 10 ದಿನ ಫುಟೇಜ್ ಚೆಕ್ ಮಾಡಬೇಕಿತ್ತು. ಸೊ ಅದರಲ್ಲಿ ಎಲ್ಲ ಕಾಣಿಸ್ತು, ಅವ್ರು ಎತ್ಕೊಂಡು ಹೋಗೋದು, ಬರೋದು, ನಾಯಿಗಳು ಓಡಾಡೋದು ಎಲ್ಲ ಎತ್ಕೊಂಡು ಹೋಗ್ತಾ ಇರೋದು ಎಲ್ಲ. ಸೊ ಇಮಿಡಿಯೇಟ್ಲಿ ನಾವು ಇದು ಕಂಪ್ಲೇಂಟ್ ಮಾಡೋಣ ಅಂತ ಹೊರಟ್ವಿ. ಆವಾಗ ಆ ಅಪಾರ್ಟ್ಮೆಂಟಿಂದ 1,600 ಮನೆಗಳಿದ್ದಾವೆ. ಆ ಅಪಾರ್ಟ್ಮೆಂಟಿಂದ ನಿಯರ್ಲಿ 150-200 ಪೀಪಲ್ ಗ್ಯಾದರ್ಡ್ ಅಲ್ಲೇ ವಿದಿನ್ ಅಪಾರ್ಟ್ಮೆಂಟ್ ಪ್ರಿಮಿಸಸ್. ನಮ್ಮನ್ನು ಬ್ಲಾಕ್ ಮಾಡಿಕೊಂಡು, ಸರೌಂಡ್ ಮಾಡಿಕೊಂಡು, ಪೊಲೀಸವ್ರು ಬಂದ್ರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇವು ಪೊಲೀಸವ್ರು 1-2-4 ಜನ ಬರ್ತಾರೆ, ಬಟ್ ಮಾಬ್ ಇರೋದು 200 ಪೀಪಲ್. ಇಟ್ಸ್ ವೆರಿ ರಿಸ್ಕಿ. ಬಟ್ ಸ್ಟಿಲ್ ನಮ್ಮ ಮೇಲೆ ಅಟ್ಯಾಕ್ಸ್ ಎಲ್ಲ ಆಯಿತು. ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾವು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲ, ಅವ್ರ ಮೇಲೆ FIR ಎಲ್ಲ ಮಾಡಿಸ್ತೀವಿ. 3rd ಡೇ ನಾನು ಹ್ಯಾಂಡಿಕ್ಯಾಪ್, ಆ್ಯಕ್ಚುಲಿ ನಾನು ಫಿಸಿಕಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಮೆ ಎಲ್ಲ ಸಿಂಗಲಿ. 3rd ಡೇ ಏನಾಯಿತು, ಅವರು ಉಲ್ಟಾ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಏನಂತಂದರೆ, ನಾನು ನೈಟ್ 11 ಗಂಟೆಗೆ ಅವ್ರ ಅಪಾರ್ಟ್ಮೆಂಟ್ ಟ್ರೆಸ್ಪಾಸ್ ಮಾಡಿದೆ ಅಂತ ಹೇಳಿ ವಿತೌಟ್ ಪರ್ಮಿಷನ್, ವಿತೌಟ್ ಇನ್ಫಾರ್ಮೇಷನ್ ಎಂಟರ್ ಆಗಿ 11 ಜನ ಸೆಕ್ಯೂರಿಟಿ ಗಾರ್ಡ್ಸ್ನ ನಾನು ಹೊಡೆದೆ ಅಂತ ಹೇಳಿ ಹೊಡೆದ್ಬಿಟ್ಟು ನಾನು ಅವ್ರ CCTV ಕ್ಯಾಬಿನ್ ಎಂಟರ್ ಆಗಿ ಆ CCTV DVR ಕದ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿ ಕೇಸ್ ಹಾಕ್ತಾರೆ.
ಓಕೆ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಯಾಕೆ ಅಂತ ಏಕೆ? ಗೆಸ್ ಮಾಡಿ. ಅದೇ ನೀವು ಅವ್ರ ಏನಕ್ಕೆ ಈ ಥರ ಕೇಸ್ ಹಾಕಿರ್ಬೋದು? ಅದೇ ನೀವು ಅವ್ರ ವಿರುದ್ಧ ಕೇಸ್ ಹಾಕಿದ್ರಲ್ಲ, ಸೊ ಅವ್ರು ನಿಮ್ಮ ವಿರುದ್ಧ ಮಾಡಿದ್ದಾರೆ. ನೋ, ಮತ್ತೆ ನನ್ನ ಕೇಸಲ್ಲಿ ಹಾಂ ಆ ಫುಟೇಜ್ ಒಂದೇ ಎವಿಡೆನ್ಸ್ ಇತ್ತು. ನಾಯಿಗಳು ತಗೊಂಡೋದ್ರಲ್ವ, ಹಾಂ ಹಾಂ ಅದೆಲ್ಲ ಅದ್ರಲ್ಲಿ ಕಾಣ್ತಾ ಇದೆ ಫುಟೇಜಲ್ಲಿ. ಹ್ಞೂ ಈಗ ನನ್ನ ಡಿ ವಿ ಆರ್ ಇದ್ದರೆ ಅವ್ರ ಕೇಸ್ ನನ್ನ ಡಿ ವಿ ಆರ್ ಇತ್ತು ಅಂದರೆ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಅಲ್ವಾ. ಸೊ ಅದಕ್ಕೆ ಅವ್ರು ಡಿ ವಿ ಆರ್ನ ಬಚ್ಚಿಗೆ ಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿ ನಾನು ಕತ್ಕೊಂಡು ಹೋದೆ ಅಂತ ಹೇಳಿ ಕೇಸ್ ಹಾಕಿ ಅಲ್ಲಿ ಎವಿಡೆನ್ಸ್ ಇಲ್ದಂಗೆ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಏನೇ ಆಗಲಿ ನನ್ನ ಕೇಸು ಅವ್ರು ಅಷ್ಟು ಫುಲ್ ಕೇಸ್ ಹಾಕಿದ್ರು ಕೂಡ ನನ್ನ ಮೇಲೆ ಯಾವುದೇ ಥರ ಆ್ಯಕ್ಷನ್ ಆಗಿಲ್ಲ. ಯಾಕಂದರೆ ಅದು ನನ್ನ ನೋಡ್ದೋ ಅನ್ಕೊಂತ ಇವನು ಹೆಂಗೆ ಹೊಡಿತಾನೆ, ಅದು ಪಾಸಿಬಲ್ ಇಲ್ಲ ಅದು. ಹಾಂ. ಸೊ ಅವ್ರು ಹಾಕಿದ ಕೇಸ್ ಕ್ಲೋಸ್ ಆಯಿತು. ನನ್ನ ಕೇಸ್ ಇನ್ನೂ ಇವಾಗಲೂ ನಡೀತಾ ಇದೆ. 6 ವರ್ಷ ಆಗಿದೆ, ಓಕೆ. ನಡೀತಾ ಇದೆ ಇನ್ನು. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಕೆಲವು ಕಡೆ ನಾವು ಪೆಟ್ ಸ್ಟೋವ್ಗೆ ಹೋದ್ವಿ, ನೀವು ಜಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅದು ಪಕ್ಷಿಗಳಿಟ್ಟಿದ್ದು, ಬೆಕ್ಕಿಟ್ಟಿದ್ದು, ನಾಯಿ ಮರಿ ಇಟ್ಟಿದ್ದು ಎಲ್ಲ ಇಟ್ಟಿದ್ದು, ಅವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಆ ಪೆಟ್ಟು ಅನ್ನೋದು 20 ಜನ ಕಳಿಸ್ಬಿಟ್ಲ 5 ನಿಮಿಷಕ್ಕೆ. ನಮ್ಮನ್ನು ಸರೌಂಡ್ ಮಾಡಿ ಕತ್ತೆಲ್ಲ ಇಟ್ಕೊಂಡು ನಮ್ಮ ಕೆಳಗಡೆ ಹಾಕಿ ತಲ್ಲಿ ಎಲ್ಲ ಮಾಡಿದ್ದಾಯ್ತು. ನಾನು ಕಾಲು ಕೂಡ ಮುಳ್ಕೊಂಡಿದ್ದೀನಿ. ಹೌದಾ? ಬೈಬಲ್ ಹ್ಯಾಂಡಿಕ್ಯಾಪ್, ಅದ್ರ ಮೇಲೆ ನನಗೆ ಕಾಲು ಹಿಂಗಾಗಿದೆ. ಹಾಂ, ದಿಸ್ ಇಸ್ ದ ಇಶ್ಯೂ. ಸೊ ಅದು ಕೂಡ FIR ಆಗಿದೆ. ಅಲ್ಲೂ ನಮ್ಮ ಮೇಲೆ ಉಲ್ಟಾ ಕೇಸ್ಗಳು ಹಾಕಿದ ನಡೀತಾ ಇದೆ ಕೇಸ್. ನಾವು ಯಾವುದಕ್ಕೂ ಬಗ್ಗಿಲ್ಲ ಅಷ್ಟೇ.